ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸಾಯಂಕಾಲ ಟೈಮ್ ಬಂದು ನೋಡ್ರಿ 6-7 ಗಂಟೆಗೆ ಅದ. ನಾ ಮಧ್ಯಾಹ್ನ ಡ್ಯೂಟಿಗೆ ಬಂದೆ. ಆಮೇಲೆ ನೋಡ್ರಿ ದಿವ್ಯಾ ಕೇಕ್ ಕಟ್ ಮಾಡೋಕೆ ಹೋಗಿದ್ಲಿಕ್ಕೆ ಅವಾಗೇ ನಾ ಬಂದೀನಿ. ಈಗ ಆಲ್ರೆಡಿ ಒಂದು 2-3 ಕೇಕ್ ಕಟ್ ಮಾಡ್ಬೇಕು ನೋಡ್ರಿ. ಸಾಯಂಕಾಲ ನೋಡ್ರಿ ಧನುಷ್ ಏನೇನೋ ಪ್ಲ್ಯಾನ್ ಹಾಕ್ಯಾನ. ಏನೇನು ಮಾಡ್ತಾನೆ ಗೊತ್ತಿಲ್ಲ. ನಾ ಎಲ್ಲ ಅರೇಂಜ್ ಮಾಡ್ತೀನಿ, ಜಸ್ಟ್ ಬಂದು ಜಾಯ್ನ್ ಆಗತ್ತಂದ ನೋಡ್ರಿ. ಅವೇನೋ ಹಂಗೆ ಸೇವಿಂಗ್ಸ್ ಸ್ವಲ್ಪ ಕೂಡ್ಸ್ಯಾನ ಅಮೌಂಟ್. ಅದು ಎಲ್ಲ ಕೂಡಿಸಿ ಆಕಿ ಕ್ರಾಕ್ಸ್ ಸ್ಲಿಪ್ಪರ್ ತೊಗೋಬೇಕಂತ ಭಾಳ ದಿನದಿಂದ ಆಸೆ ಐತೆ ನೋಡ್ರಿ. ಆಕಿಗೆ ಕ್ರಾಕ್ಸ್ ತೊಗೋಬೇಕಂತಿದ್ಲು. ಫುಲ್ ಇಬ್ಬರು ಜಗಾಡ್ತಾರೆ ಅಕ್ಕ ತಮ್ಮ. ಆದರೂ ನೋಡ್ರಿ ಅವ್ನ ಮನಸ್ಸಿನಾಗ ಆಕಿಗೆ ಎಷ್ಟು ಪ್ರೀತಿ ಇರ್ಬೇಕೈತಿ ಆ ತಮ್ಮ ಅನ್ನೋದು. ಆಕಿನ ಮನಸ್ಸಿನಾಗ ಅವನಿಗೆ ಎಷ್ಟು ಇರಬೇಕು, ಇರಲೇಬೇಕಲ್ಲ. ಈಗ ತಾಯಿ ಇಲ್ಲ ಅಂದಮೇಲೆ ಅವರಿಬ್ಬರು ಅಕ್ಕ ತಮ್ಮನೇ ಹೊಂದ್ಕೋಬೇಕಲ್ಲ. ಆದರೂ ಇದ್ರಿಗೆ ಜಗಾಡ್ತಿರ್ತಾರೆ. ಎಷ್ಟು ಜಗಾಡ್ತಿರ್ತಾರೆ ಅಷ್ಟು ಮನಸ್ಸೊಳಗೆ ಪ್ರೀತಿ ಇದ್ದೇ ಇರ್ತೈತೆ ನೋಡ್ರಿ. ಜಗಳ ಕಾಮನಾಗಿ ಆಗೋದೇ. ನಮಗೂ ಸಿಟ್ಟು ಬಂದಾಗ ನಾವು ಬೈದಿರ್ತೀವಿ. ಬಟ್ ಇವತ್ತು ಬರ್ಡೇ ಇಲ್ಲ, ಇವತ್ತೊಂದು ದಿನ ಒಂಥರ ಫುಲ್ ಇದು ಅವ್ರ ಡೇ ಇರ್ತೈತಿ. ಹಾಗಾಗಿ ಹೊರಗೆ ಹೋಗಿದ್ಲಿಕ್ಕೆ ನಾನು ಧನುಷ ಏನೋ ಪ್ಲ್ಯಾನ್ ಹಾಕಿವಿ. ಅವನೇ ಹಾಕ್ಯಾನ ಆ್ಯಕ್ಚುಲಿ ಪ್ಲ್ಯಾನ್. ಅವ್ನ ಕೈಲಿ ಅಷ್ಟು ದೊಡ್ಡ ಅಮೌಂಟ್ ಆಗಲ್ಲ ಅಂತೇಳಿ ನನಗೊಂದು ಸ್ವಲ್ಪ ಶೇರ್ ತೊಗೊಳೋಣ ಬರ್ರಿ. ಏನು ಕ್ರಾಕ್ಸ್ ತರಕ್ಕೆ ಹೋಗಿನಂತ ಹೇಳೋಣ. ತೊಗೊಂಡು ಯಾವ ಥರ ತರ್ತಾನೆ ಏನು ಗೊತ್ತಿಲ್ಲ. ಏನೋ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಸ್ವಲ್ಪಕ್ಕೆ ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಮಾಡ್ಬೇಕಂತ ಅನ್ಕೊಳೋಣ. ಅವನದೇ ಎಲ್ಲ ಪ್ಲ್ಯಾನ. ಜಸ್ಟ್ ನಾ ಹೋಗಿ ಜಾಯ್ನ್ ಆಗ್ತೀನಿ ನೋಡಿ. ಜಲ್ದಿ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಂತ ಮಾಡೀನಿ. 9ಕ್ಕೆ ಮುಗಿತದ. ಸ್ವಲ್ಪ ಜಲ್ದಿ ಹೋಗ್ಬೇಕು ಅಂದ್ಕೊಂಡಿನಿ. ಏನಾಗುತ್ತೆ ನೋಡೋಣ ಬರ್ರಿ. ಏನು ಸರ್ಪ್ರೈಸ್ ಕೊಡ್ತಾನೆ, ಯಾವ ಥರ ಸರ್ಪ್ರೈಸ್ ಇರ್ತೈತಿ ಅಂತೇಳಿ ಹೋದ್ಮ್ಯಾಗೆ ಸಿಗ್ತೀನಂತ. 7 hours later. ಬಂದೆ ನೋಡ್ರಿ. ಶೀಜು ನಡಾತ ಡ್ಯೂಟಿಯಿಂದ ಬಂದು ನೋಡ್ರಿ ರೆಡಿಯಾಗಿನಿ. ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ದಿವ್ಯಾಂದು ಕೇಕ್ ಕಟ್ಟಿಂಗ್ ಮಾಡಕ್ಕೆ ಹೊಂಟೀವಿ ನೋಡ್ರಿ. ನೈಟ್ ಟೈಮ್ ಬಂದು ತಿರುಗಿ 10 ಗಂಟೆ ಆಗೈತಿ. ಈಗ ಆಲ್ರೆಡಿ ಎಷ್ಟು ಕೇಕ್ ಕಟ್ ಮಾಡಿದ್ದೀವಿ? 3-4 ಕೇಕ್ ಕಟ್ ಮಾಡಿ ಆಯ್ತು ನೋಡ್ರಿ. ಅವು ಲಾಗ್ ಹಾಕ್ನತ್ತ ಬರೀ. ಈಗ ಲಾಸ್ಟ್ ನಮ್ಮ ಕೇಕ್ ಇನ್ನು ಲಾಸ್ಟ್ ಬಂದ್ಮ್ಯಾಗ ಅವ್ರ ಕಾಕ ಒಂದು ಕೇಕ್ ತಂದಾನ. ಫ್ಯಾಮ್ಲಿಯವ್ರು ಕೂಡ ಅದೊಂದು ಕೇಕ್ ಕಟ್ ಮಾಡ್ತೀವಿ. ಇದೊಂದು ಕೇಕ್ ಕಟ್ ಮಾಡ್ಕೊಂಬರೋದು ನೋಡ್ರಿ. ಇಲ್ಲಿ ನೋಡ್ರಿ ದಿವ್ಯಾನ್ ಫ್ರೆಂಡ್ ಬಂದು ವೆಯ್ಟ್ ಮಾಡತ್ತಾರ. ಪಾಪ ಎಷ್ಟೊತ್ತಾಯ್ತು. ಬರೀ ಹೋಗೋ ಮತ್ತೆ ಈಗ ನೋಡ್ರಿ ಗಾಡಿ ಮ್ಯಾಗ ಹೊಂಟಿವಿ. ಸರ್ಪ್ರೈಸ್ ಆಗಿ ರೋಡ್ ಸೈಡ್ ಕೇಕ್ ಕಟ್ ಮಾಡಕತ್ತಾನ ಧನುಷ್. ಈಗ ಕರ್ಕೊಂಬರಕ್ಕೆ ಹೊಂಟಿವಿ ನೋಡ್ರಿ ದಿವ್ಯಾಗ. ಬರೀ ಆಕಿಗೆ ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ಈಗ. ದಿವ್ಯಾ ಕರ್ಕೊಂಡು ಬಂದ್ವಿ ನೋಡ್ರಿ. ಎಲ್ಲಿ ಬಂದ್ವಿ ಅಂದ್ರೆ ನೋಡ್ರಿ ರೋಡ್ ಸೈಡ್ ಒಂದು ಪಾರ್ಕ್ ಇತ್ತು. ಪಾರ್ಕ್ ಹತ್ರ ನಮ್ಮ ಮನೆ ಏರಿಯಾ ಆಗತ್ತೆ ನೋಡ್ರಿ. ಆ್ಯಕ್ಚುಲಿ ಆಕಿಗೆ ಪ್ರೋಜನ್ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಬಂದಿದ್ವಿ ನಾವು. ಪ್ರೋಜನ್ ಕೇಕ್ ಹೌಸ್ ಅಂತೈತಿ ಇಲ್ಲಿ ಬಂಜಾರ ಕ್ರಾಸಿಗೆ. ಬಟ್ ಆಕಿಗೆ ಅಲ್ಲಿ ಆಲ್ರೆಡಿ ಈಗ 3-4 ಕೇಕ್ ಕಟ್ ಮಾಡಿ ಆಕಿ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಕರ್ಕೊಂಡು ಹೋಗಿದ್ರು. ಆಕಿಗೆ ಒಂಥರ ಇಷ್ಟ ನೋಡ್ರಿ ಈ ಥರ ಮಾಡೋಕೆ. ಲಾಸ್ಟ್ ಟೈಮ್ ಆಕಿ ರೋಡ್ ಸೈಡ್ ಕಟ್ ಮಾಡಿಸಿದ್ವಿ ಧನುಷನ್ ಬರ್ಡೇಗೆ. ಆಕಿ ಮಾಡಿಸಿಲ್ಲ ಸರ್ಪ್ರೈಸ್ ಆಗಿ ಅವ್ರ ಫ್ರೆಂಡ್ಸಿಗೆಲ್ಲ ಕರೆಸ್ಬಿಟ್ಟು. ಈ ಸಲ ನಾವು ಕರೆಸಿ ನೋಡ್ರಿ. ಒಂದು ಮನೆಗೆ ಹೋದ್ಮೇಲೆ ಇನ್ನೊಂದು ಕಟ್ ಮಾಡ್ತೀವಿ. ಬಟ್ ಆಕೆ ಫ್ರೆಂಡ್ಸ್ ಕರೆಸ್ಬಿಟ್ಟು ಆಕಿಗೆ ಏನೋ ಅವ್ರ ತಮ್ಮ ಆಕಿಗೆ ಇಷ್ಟ ಆಗಿದ್ದು ಗಿಫ್ಟ್ ಅದ ನೋಡ್ರಿ. ಆಕಿಗೆ ಅದು ಆ್ಯಕ್ಚುಲಿ ಭಾಳ ದಿನದಿಂದ ಆಸೆ ಇತ್ತಂತ ತೊಗೋಬೇಕಂತೇಳಿ. ಅದು ಅಮೌಂಟ್ ಜಾಸ್ತಿ ಆಗತ್ತಂತ ಬಿಟ್ಟಿದ್ಲು. ಬಟ್ ಅವ್ರ ತಮ್ಮ ಆಕಿನ ಆಸೆ ಈಡೇರ್ಸಕತ್ತ ನೋಡ್ರಿ. ಆಲ್ಮೋಸ್ಟ್ ಆಕಿಗೆ ಈ ವರ್ಷ ಒಂಥರ ಇದು ಸೆಲೆಬ್ರೇಷನ್ ನೋಡ್ರಿ. ಒಂಥರ ಸರ್ಪ್ರೈಸ್ ಸೆಲೆಬ್ರೇಷನ್ ಅನ್ಕೋಬೇಕು ಎಲ್ಲನೂ. ಮತ್ತು ಎಲ್ಲನೂ ಆಕಿಂದು ಏನು ಡ್ರೀಮ್ಸ್ ಇತ್ತು ಆಲ್ಮೋಸ್ಟ್ ಈಗಿಂತ ಏನು ಡ್ರೀಮ್ಸ್ ಇತ್ತು ಅದನ್ನೆಲ್ಲ ಆಲ್ ಡ್ರೀಮ್ ಕಮ್ ಟ್ರೂ ಅನ್ಬೇಕಂತ ಅನ್ಬೋದು ನೋಡ್ರಿ. ಆ ಟೈಪ್ ಆಗೈತೆ ಆಕಿಗೆ. ಎಲ್ಲನೂ ಇಷ್ಟ ಆಗೈತಿ ನೋಡ್ರಿ. ಕಣ್ಣು ಓಪನ್ ಮಾಡಾಕತ್ತಾಳ. ಇಷ್ಟೊತ್ತರ ಹೇಳಿದ್ದಿಲ್ಲ ನಾವು ಎಲ್ಲಿ ಬಂದೀವಿ ಅಂತ. ಜಸ್ಟ್ ಅಷ್ಟೇ ನಾವು ಕಣ್ಣು ಕಟ್ಕೊಂಬಂದಿದ್ವಿ. ಆಕೆ ಅನ್ಕೊಂಡ ಬಂಜಾರ ಕಾಸಿಗೆ ಬಂದೀವಿ ಅಂತೇಳಿ ಕರ್ಕೊಂಬಂದ್ವಿ. ಬಟ್ ಸೌಂಡ್ ಕೇಳಿ ಆಕೆ ಅನ್ಕೊಳಕತ್ತ ಎಲ್ಲಿ ಕರ್ಕೊಂಬಂದಾರತ್ತ. ಬಟ್ ಆಕೆ ಇನ್ನೂ ಆದರೂ ಸರ್ಪ್ರೈಸ್ ಐತಿ. ಇಲ್ಲಿ ಬಂದ್ಬಿಟ್ಟು ಕೇಕ್ ಕಟ್ ಮಾಡಿಸುವಾಗೆ ಗೊತ್ತಾಗಿತ್ತು ನೋಡ್ರಿ ಕಣ್ಣು ಓಪನ್ ಮಾಡಿದಾಗ. ಅದಕ್ಕೆ ನೋಡ್ರಿ ಸಿಂಪಲ್ ಆಗಿ ಕೇಕ್ ತೊಗೊಂಬಂದಿದ್ವಿ. ಆಲ್ರೆಡಿ ಕೇಕ್ ಕಟ್ ಮಾಡ್ಯಾಳ 2-3. ಮತ್ತು ಮನೆಯೊಳಗೆ ಒಂದು ದೊಡ್ಡ ಕೇಕ್ ಅವ್ರ ಕಾಕ ತಂದಾನ. ಹಾಗಾಗಿ ಇಲ್ಲೊಂದು ಸಣ್ಣ ಸಿಂಪಲ್ ಆಗಿ ಕೇಕ್ ಬಂದು ನೋಡ್ರಿ ಸರ್ಪ್ರೈಸ್ ಇದು. ಹಾಂ, ಎಂಥ ಚಲೋ ಜಾಗ ಐತೆ ನೋಡಿಲಿ. ಪ್ರೋಜನ್ ಬ್ಯಾಸ್ರಾಗ್ಯದ ಅಂದಿಲ್ಲ. ಪ್ರೋಜನ್ ಕೇಕ್ ಕಟ್ ಮಾಡಿ ಅದಕ್ಕೆ ಫುಲ್ ನೇಚರ್ ಸೌಂಡ್. ಫುಲ್ ಬ್ರೈಟ್ ಮಾಡ್ಬಿಟ್ಟು
ನೋಡ್ರಿ ಈಕಿನ ಫೋಟೋ ತೆಗ್ಯಾಕ 3 ಮಂದಿ ಟಾರ್ಚ್ ಹಿಡಿಬೇಕು ಮತ್ತು ದೊಡ್ಡ ಲೈಟ್ ಇದ್ರು. ನೀ ಚಂತನ ಫೋಟೋ ತೆಗೆದ್ರು ಆಕಿಗೆ ಸಾಕಾಗಲ್ಲ, ಬಿಡು ಸಾಕು ಕೇಕ್ ಕಟ್ ಮಾಡ್ರಿ. ನೀ ಚಂತನ ಹಿಡಿ, ಎಷ್ಟು ಫೋಟೋ ತೆಗೆದ್ರು ಸಾಕಾಗಲ್ಲ ಆಕಿಗೆ. ಹೊಲ್ಚಿನ್ನು ಇವತ್ತೊಂದು ಇರಂಗಿಲ್ಲ ನಿನಗೆ ಫೋಟೋ ತಗೊಳ್ಳೋದು. ಹ್ಯಾಪಿ ಬರ್ಡೇ ಟು ಯು, ಕ್ಲಾಪ್ ಹಚ್ಚಿನ್ನು. ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದಿವ್ಯ. ಜೋರಾಗಿ ಯಾರು ಎಲ್ಲಕ್ಕಿಂತ ದೊಡ್ಡ ಗಿಫ್ಟ್ ಅದು ಗೊತ್ತನು? ಎಲ್ಲಕ್ಕಿಂತ ಮೇನ್ ಸರ್ಪ್ರೈಸ್ ಗಿಫ್ಟ್ ಇಲ್ಲ ಐತೆ ನೋಡ್ರಿ. ಓಪನ್ ಮಾಡು. ಎಲ್ಲ ಅದು ಓಪನ್ ಮಾಡಿ ಹಿಡ್ಕೊ ತೋರ್ಸೋದಂತ ಇಲ್ಲ. ಆಕೆ ಅವಾಗ ಹೇಳ್ಯ ನೋಡೋಣ. ಜಸ್ಟ್ ಮ್ಯಾಗ ನೋಡಿದ್ರೆ ಗೊತ್ತಾಗದು, ಕವರ್ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ. ಮ್ಯಾಗ ಕವರ್ ಕ್ರಾಕ್ಸ್ ಅಲ್ಲ, ಪ್ಯಾರಾಗನ್ ಶೂಸ್ ಮರನ. ಈ ವರ್ಷಗೋ ಇಲ್ಲಿ ಕೈ ಅಷ್ಟು ಎಫರ್ಟ್ಸ್ ಆಗ್ತಾನೆ ಬರ್ತಾವೆ ನೋಡಿ. ಮತ್ತೆ 5,500 ರೂಪಾಯಿ ನಮ್ಮ ಎಟ್ಟೆ ಆದ್ರೆ ನಮ್ಮ ವಿಠಲ್ ಸರ್ ಕಾಲೇಜ್ ಅಲೋ ಮಾಡಲ್ಲ. ಏನು ಮಾಡೋದು? ಅಲೋ ಮಾಡಲ್ಲ ಮತ್ತೆ ವೇಸ್ಟ್ ಹಂಗೆ ಹೊಳ್ಕೊಡು ಮಾದನ್ ಶಿವ ಹಾಳೆ ಹೋಗಿ ಹೊಳ್ಕೊಡು. ಬರ್ತಾವೆ ಕರೆಕ್ಟ್ ಅದಾವ ಸೈಜಾ? ಮಾಡ್ತೀವಿ ಎಕ್ಸ್ಚೇಂಜ್ ಅಲ್ದಾವಲ್ಲ ಅವಕ್ಕೆ ಏನು ಸಂಬಂಧ ಐತಿ? 2 ಇನ್ನ ಇದಕ್ಕಿನ ಅವೇ ಚಂದ ಅದಾವ. ರೊಕ್ಕ ನೋಡಿ ತಗೋದನ್ನ ರೊಕ್ಕ ನೋಡ್ತಾವ. ಹೇಳಪ್ಪ ನಿಮ್ಮ ಬ್ರೋಗ್ ಹೇಳ. ಟ್ಯಾಂಕ್ಸ್ ಇಲ್ಲ ನಿಮ್ಮ ಬ್ರೋಗ್. ಆ ಬ್ರೋ ವಿಷಯ ಮಾಡಿಲ್ಲಕ್ಕಿಗೆ ಮುಂಜಾನಿಂದ ಅದು ದೊಡ್ಡ ಮಾನಸಿಕ ನೋಡಲ್ಲ. ಕರ್ಕೊಂಬಂದ್ಕೆ ಹಿಂದಿರ್ಸೇನು ಪಾಪ. ಗಾಡಿ ಮೇಗಿನ ಕೊಡ, ನೀ ತಿನ್ಸು. ನೀ ಫೋಟೋ ತೆಗಿಯಾಕತ್ತಂದ್ರೆ ರಾತ್ರಿ ಮುಂಜಾನೆ 5 ತನಕ ತಕ್ಷಣ ಅದೇ ಹೇಳ್ತೀನಿ. ನನ್ನ ಫೋನೇ ಆಗಿ ಒಂದ್ಸಲ ಕ್ಲಿಕ್ ಮಾಡಕತ್ರ ಒಂದು ಮಿನಿಮಮ್ ಒಂದು 50 ಫೋಟೋ ಇರ್ಬೋದು. ಮೊನ್ನೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿವಿ. ಈಗ ಹೊರಗೆ ಹೋಗಿ ಕೇಕ್ ಸೆಲೆಬ್ರೇಷನ್ ಮಾಡ್ಕೊಂಬಂದು ನೋಡ್ರಿ ಬರ್ಡೇದು. ಈಗ ನೋಡಲಿ ಕೇಕ್ ತುಂಬಿ ಫ್ರಿಜ್ ಒಳಗೆ ನೋಡೋಕೆ ಬರ್ಡೇ ಕೇಕ್. ಈಗ 1 ವಾರ ಬರೀ ಕೇಕೆ ತಿನ್ನೋದು ನೋಡ್ರಿ. ಚಿನ್ನುಗಂತೂ ಫುಲ್ ಕೇಕ್ ತಿನ್ನೋದೇ. ಈಗ ಅವ್ರ ಕಾಕನ ಕೇಕ್ ನೋಡ್ರಿ. ಈಗ ಲಾಸ್ಟ್ ಫೈನಲ್ ಕೇಕ್ 11:30 ಆಯ್ತು. ತಿರುಗಿ 12 ಹಾಕೋದು ಮತ್ತೆ ಬಾಯಿಗೆ ಮತ್ತೆ ಚೇಂಜ್ ಮಾಡಿ ನೋಡ್ರಿ. ಡ್ರೆಸ್ ಹಾಕೋದೆ ಸ್ಪೆಷಲ್ ಕೇಕ್ ಆತಿ. ಸ್ಪೆಷಲ್ ಕೇಕ್ ಆತಿ. ಏನಿದು? ಕಸ್ಟಮೈಸೇಷನ್ ಕ್ರೋನ್ ಕೇಕ್ ಅಂದ್ರೆ ಇದೇನು ಸ್ಪೆಷಲ್ ಅನ್ನ ಈ ಟೈಪ್ ಹಿಂಗಿರಲಿಲ್ಲ ನೋಡಿ. ಅದೇ ಕೇಳಿದ್ರಿ ನೀವು? ಇಲ್ಲ.
ನೋಡಿದ್ರಲ್ಲ ಫ್ರೆಂಡ್ಸ್, ಬರ್ಡೇ ಸೆಲೆಬ್ರೇಷನ್ ಮನೆಯೊಳಗೆ ಲಾಸ್ಟಾಗಿ ಮಾಡಿದೆ ನೋಡ್ರಿ. ಚಿನ್ನು ನೋಡ್ರಿ ಅವ್ರ ಅಕ್ಕಾಗ ಹೆಂಗೆ ಬೊಕ್ಕೆ ಕೊಟ್ಟಿತ್ತು ಮಾಡ್ತಾ ಇಂಥದಕ್ಕೆಲ್ಲ ಫುಲ್ ಇದು ನೋಡ್ರಿ ಅವ ಚಿನ್ನು. ಹಂಗೇನು ಹೇಳೋದೇ ಬೇಡ ನೋಡ್ರಿ. ಫೋಟೋ ಶೂಟ್ ಆಯಿತು, ಪೋಸ್ ಕೊಡೋಕ್ಕಾಯ್ತು, ಆದ್ರೆ ಮನಸ್ಸು ಬರ್ಬೇಕು ನೋಡ್ರಿ. ಅವ್ನು ಮನಸ್ಸು ಬಂತು ಅಂದ್ರೆ ಏನು ಬೇಕಾದ್ ಮಾಡ್ತಾನೆ, ಮನಸ್ಸಿರಲಿಲ್ಲ ಅಂದರೆ ಏನೂ ಮಾಡೋಂಗಿಲ್ಲ ನೋಡ್ರಿ. ಟೋಟಲಾಗಿ ನೋಡ್ರಿ ಲಾಸ್ಟ್ ಬರ್ಡೇ ಕೇಕ್ ಕಟ್ಟಿದ್ದು ಅವ್ರ ಕಾಕಂದು. ಬೆಳಗ್ಗೆಯಿಂದ ಅವ್ರ ಫ್ರೆಂಡ್ಸ್, ಆಮೇಲೆ ಸೀನಿಯರ್ಸ್, ಆಮೇಲೆ ಅವ್ರ ತಮ್ಮನ ಬರ್ಡೇದು. 20th ಬರ್ಡೇ ಅಂದರೆ ದಿವ್ಯಾ ನೋಡ್ರಿ, ಆಕಿನ ಲೈಫ್ ಒಳಗೆ ನೆನಪು ಇಟ್ಕೋಬೇಕು ಆ ಟೈಪ್ ಆಗೈತಿ. ಅಂದರೆ ಒಂಥರ ಮೆಮೊರಬಲ್ ಆಗಿರ್ತೈತೆ ನೋಡಿರಿ. ಫ್ರೆಂಡ್ಸ್ ಜೊತೆ ಅದ್ರೊಳಗೆ ಟೈಮ್ ಕಳೆದಿದ್ದು ಅಂದ್ರೆ ಮುಂದೆ ಒಂದಿನ ಏನಾಗುತ್ತೆ ಗೊತ್ತಿಲ್ಲ. ಮುಂದೆಲ್ಲ ಲೈಫ್ ಬೇರೆ ಬೇರೆ ಇರುತ್ತೆ. ಎಲ್ಲರೂ ಅವರು ಕಾಲೇಜ್ ಮುಗಿದ್ಮ್ಯಾಗ ಅವ್ರ ಜಾಬ್ ಮ್ಯಾಗ ಇರ್ತಾರೆ. ಬಟ್ ಹಂಗಾಗಿ ಆಕಿನ ಆಲ್ಮೋಸ್ಟ್ ಅಲ್ಲಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಫುಲ್ ಆಕಿಗೆ ಏನಂತ ಸಪೋರ್ಟಿವ್, ಆಮೇಲೆ ಎಲ್ಲ ಥರನೂ ಶೇರಿಂಗ್, ಎಲ್ಲ ಕೇರಿಂಗ್ ಎಲ್ಲ ಚಲೋ ಐತಿ. ಹಾಗಾಗಿ ಎಷ್ಟೇ ದೂರ ಇದ್ರೂ ಸಹ ವಿಶ್ ಮಾಡೋದಾಯಿತು, ಸೆಲೆಬ್ರೇಷನ್ ಮಾಡೋದಾಯಿತು, ಕಡೆ ಟೈಮ್ ಸಿಕ್ಕಾಗ ಬಂದಾದರೂ ಸೆಲೆಬ್ರೇಷನ್ ಮಾಡ್ಕೋತಾರೆ ನೋಡಿ. ಎಲ್ಲ ಫ್ರೆಂಡ್ಸು ಹಂಗೆ ಅದಾರೆ, ಯಾವಾಗಲೂ ನೋಡ್ಕೊಂಡು ಬಂದೀನಿ ನಾನು. ಹಾಗಾಗಿ ಒಂಥರ ಖುಷಿ ಅನಿಸೋ ಅಂಥ ಸ್ನೇಹಗಳು ಇರೋದು ಕಮ್ಮಿ ನೋಡಿರಿ. ಆಲ್ಮೋಸ್ಟ್ ಇರುವಾಗ ಅಷ್ಟೇ ಸ್ನೇಹ, ಹೋದ್ಮೇಲೆ ಬೇರೆನೇ ಇರ್ತೈತಿ ನೋಡ್ರಿ. ಅಕ್ಕ ತಮ್ಮ ನೋಡ್ರಿ ಫುಲ್ ಏನು ಪೋಸ್ ಕೊಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಳಕತ್ತಾರೆ ನೋಡ್ರಿ. ಫುಲ್ ಬಾಡಿ ಗಾರ್ಡ್ ಅವರೆಷ್ಟು ಫೋಟೋ ಶೂಟ್ ಮಾಡ್ಕೊಳಕತ್ತಾರೆ. ಬರೀ ಏನೆಲ್ಲ ಆಗುತ್ತೆ ಹಾಗೆ ಕಂಟಿನ್ಯೂ ಮಾಡೋಣ ಅಂತ. ಫೈನಲಿ ನೋಡ್ರಿ ಎಲ್ಲ ಕೇಕ್ ಕಟ್ಟಿಂಗ್ ಮುಗೀತು. ಟೈಮ್ ಬಂದು ನಿನ್ನೆ 12 ಗಂಟೆಗಿಂತ ಸರ್ಪ್ರೈಸ್ ಸ್ಟಾರ್ಟ್ ಆಗ್ಯದಕ್ಕಿದ್ದು ಇವತ್ತು 12ಕ್ಕೆ ಮುಗೀತು ನೋಡ್ರಿ. 24 hours ಫುಲ್ ಡೇ ಗಿಫ್ಟ್ಸ್, ಕೇಕ್ ಕಟ್ಟಿಂಗ, ಸೆಲೆಬ್ರೇಷನ್ ಇದೇ ಮೂಡ್ ಆಗಿತ್ತು ನೋಡ್ರಿ ಇವತ್ತು. ಒಂಥರ 20th ಬರ್ಡೇ ಫುಲ್ ಮೆಮೊರೇಬಲ್ ಆಗಿತ್ತು. ಇದೆಲ್ಲ ಮುಗೀತು, ಎಲ್ಲ ಆಲ್ಮೋಸ್ಟ್ ಲೈಕ್ ಇದೇನು ಡ್ರೀಮ್ಸ್ ಇದ್ದು ಎಲ್ಲ ಮುಗ್ದವತ್ತ. ಈಗ ಸದ್ಯಕ್ಕಿನ್ನು ಈ ಏಜ್ನೋಗಿನ ಮುಂದಿನ ದೊಡ್ಡ ದೊಡ್ಡ ಡ್ರೀಮ್ಸ್ ಎಲ್ಲ ಅವಕ್ಕೆಲ್ಲ ಒಂದು ಇದು ಬೇಕು, ಅವಾಗತ್ತೆ. ಬರೀ ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀನಿ, ಆಕಿನ ಏನೇನು ಗಿಫ್ಟ್ಸ್ ಅದಾವು ತೋರಿಸ್ತೀರಂತ. ಟೋಟಲಾಗಿ ಕೆಲವೊಂದಿಷ್ಟು ಅಷ್ಟೇ ತೋರಿಸೀನಿ, ಟೋಟಲಾಗಿ ಆಮೇಲೆ ತೋರಿಸ್ತಂತ. ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀವಿ ನೋಡ್ರಿ. ಇವತ್ತಿನ ಎಲ್ಲ ಇಷ್ಟ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಗುಡ್ ನೈಟ್. ಲಾಗ್ ಇಲ್ಲೇ ಏನು ಮಾಡಾಕತ್ತಿಲ್ಲ ನೋಡ್ರಿ. ಆಕಿನ ಗಿಫ್ಟ್ಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದು ಬ್ಯಾಗ್ ಬಂದು ನೋಡ್ರಿ. ಬ್ಯಾಗ್ ಕೊಟ್ಟಾರ ಫ್ರೆಂಡ್ಸ್, ಒಂದು 2-3 ಜನ ಏನು ಕೂಡಿ 1200 ಕೊಟ್ಟು ಬ್ಯಾಗ್ ಕೊಡ್ಸ್ಯಾರ ನೋಡ್ರಿ. ಅದು ಬ್ಯಾಗ್ ನೋಡ್ರಿ ಎಷ್ಟು ಚಂದ ಐತಿ. ಒಳಗಡೆ ನೋಡ್ರಿ ಬ್ಯಾಟ್ರಿ, ನಾವು ಚಾರ್ಜರ್ ಕೆಳಗಿಂದೇ ಇದು ಕೊಟ್ಟಾರ ನೋಡಿ. ಈ ಸೈಡ್ ಈ ಥರ ಬೆಂಡ್ರೆ ಹಾಕ್ಬಿಟ್ಟು ನಾವು ಇದು ನೋಡ್ರಿ ಚಾರ್ಜ್ ಇಟ್ಕೋಬೋದು. ಹೊರಗಿಂದವರೆಗೆ ಮೊಬೈಲ್ ಇಟ್ಕೊಂಡ್ಬಿಟ್ಟು ಒಳಗಡೆ ಇದು ಆ ಥರ ಅವೈಲೇಬಲ್ ಐತಿ. ನೆಕ್ಸ್ಟ್ ನೋಡ್ರಿ ಬೊಕ್ಕೆ ಅಂತೂ ಧನುಷ್ ಮಾಡಿಸಿದ್ದು. ವೆನೈಟಿ ಬ್ಯಾಗ್ ನೋಡಿ ಅವ್ರ ಫ್ರೆಂಡ್ಸ್ ಕೊಟ್ಟಿದ್ದು. ಒಂದು 2-3 ವೆನೈಟಿ ಬ್ಯಾಗ್ಸ್ ಬಂದಾವ, ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿ ಕೊಟ್ಟಿದ್ದು. ಆಮೇಲೆ ಇದ್ರ ಕಪ್ ಒಳಗೆ ನೋಡ್ರಿ, ಇದು ನಾರ್ಮಲಾಗಿ ಗೊತ್ತಿರಕ್ಕೆ ಮ್ಯಾಜಿಕ್ ಕಪ್ ಒಂದು. ಆಮೇಲೆ ಮೇಕಪ್ ಫ್ಯಾನ್ ನೋಡ್ರಿ, ಇದು ಅಂದರೂ ಜಾಸ್ತಿನೇ ಯೂಸ್ ಆಗುತ್ತೆ ನೋಡ್ರಿ. ಆ್ಯಕ್ಚುಲಿ ಪೂರ್ವಿ ಅಂತ ಹೇಳಿದ್ರೆ ಅವ್ರ ಫ್ರೆಂಡ್ ಅಕ್ಕಿನೇ ಕೊಟ್ಟ ಅಂತ. ಆಲ್ಮೋಸ್ಟ್ ಮೇಕಪ್ ಮಾಡ್ಕೊಳ್ಳೋರಿಗೆ ಈಗಂತ ಇದು ಬೇಕಾಗೈತೆ. ಆ್ಯಕ್ಚುಲಿ ನಮ್ಮ ಹತ್ರ ಐತಿಲ್ಲ, ತೊಗೋಬೇಕು ಅನ್ಕೊಡ್ವಿ, ಬಟ್ ಅದು ಯೂಸ್ಫುಲ್ ಆಯ್ತು ನೋಡ್ರಿ. ನೆಕ್ಸ್ಟ್ ನೋಡ್ರಿ ಬೆಳ್ಳಿದು ಚೈನ್ ಕೊಡ್ಸ್ಯಾರ, ಅವ್ರ ಫ್ರೆಂಡೇ ಕೊಡಿಸಿದ್ದು ಬಳಿ ಚೈನ್. ಆಮೇಲೆ ಈಗಿನ ಇದ್ರೊಳಗೆ ಅಂತ ಫ್ರೆಂಡ್ಸ್ ಒಂದು ಕೇಕ್ ಕಟ್ ಮಾಡೋಕ್ಕೆ ವಿಚಾರ ಮಾಡ್ತಾರೆ ಅಂತರೊಳಗೆ ಎಲ್ಲರೂ ಫ್ರೆಂಡ್ಸ್ ಎಂಥ ಆಕಿ ಇದ್ರಲ್ಲಿ ಗಿಫ್ಟ್ಸ್ ಎಲ್ಲ ಕೊಟ್ಟಾರ ನೋಡ್ರಿ. ವ್ಯಾಲ್ಯೂಬಲ್ ಗಿಫ್ಟ್ಸ್ ಕೊಟ್ಟಾರ ನೋಡಿರಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಫ್ಟು ಮಸ್ತ್ ಅದಾವೆ. ಬಾಟಲ್, ಕ್ಲಿಪ್ಸ್, ಆಮೇಲೆ ಆಕಿ ಬೇಕಾಗಿ ಬೆಳ್ಳಿ ಉಂಗುರ, ಬೆಳ್ಳಿದು, ಆಮೇಲೆ ಬೆಳ್ಳಿದು ಚೈನ್, ಅವ್ರನ್ನ ಕೊಟ್ಟು ಕ್ರಾಕ್ಸ್, ಆಮೇಲೆ 2-3 ಡ್ರೆಸ್ನೂ ಕೊಟ್ಟಾರ ನೋಡಿ ಅವ್ರ ಫ್ರೆಂಡ. ಇಷ್ಟ ಐತೆ ನೋಡಕ್ಕಿನ್ ಟೋಟಲ್ ಆಗಿ ಗಿಫ್ಟ್ಸ್.